ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದೂರು ರಸ್ತೆ, ಮಡಿಕೇರಿ. ಪೊನ್ನಂಪೇಟೆ ತಾಲೂಕು ಕೆ ಬಾಡಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಂದನಕೆರೆ ಹಾಡಿಗೆ ತೆರಳುವ ನೂತನ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರ ಸೂಚನೆಯಂತೆ ಅವರ ಅನುಪಸ್ಥಿತಿಯಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮಜ ಉತ್ತಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದೇರಿರ ನವೀನ್ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಕೃಷ್ಣ ಪಕ್ಷಾಯ ನಮೋ ಪರಮನಾಮ ಸಂವತ್ಸರಾಯ ಬುಧವಾರ ದಿವಸಾಯ ಶುಭ ನಕ್ಷತ್ರಗಳಿಗಂ ಸಂಕಲ್ಪಂ ಪ್ರೀತ್ಯರ್ಥಮೋಂ ಶ್ರೀ ಮಹಾಪೃತಿ ಪೂಜಂ ಪರಿಸೇವಂ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥಸಾಧಕೆ ಶರಣೆ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ನಂಜೆ ಚರಣಜಲ ತಿಷ್ಟೆ ಗೋದಾವರಿ ಸಿಂಧು ಸರಸ್ವತಿ ಕಾವೇರಿ ಜಲಸ್ಮಿನ್ ಸನ್ನಿಧಿ ಗುರು. ಓಂ ಭೂರ್ಭುವ ಅಲ್ಲ ಅದನ್ನೆಲ್ಲ ಎಲ್ಲರ ಮಂಗಳತೀರಗಣಂ ಸಮರ್ಪಯಾಮಿ. ಓಂ ಬಳಿಕ ಮಾತನಾಡಿದ ಜಿಲ್ಲಾಧ್ಯಕ್ಷರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿಯಿಂದ ಕೈಗೊಳ್ಳಲಾಗ್ತಾ ಇದ್ದು, ಸ್ಥಳೀಯರ ಬೇಡಿಕೆಗೆ ಸ್ಪಂದಿಸಿರುವ ಶಾಸಕರು ವಿಶೇಷ ಅನುದಾನವನ್ನು ಬಳಸಿ ಈ ಅನುದಾನವನ್ನು ಒದಗಿಸಿದ್ದಾರೆಂದರು. ಇವೆಲ್ಲ ತಮ್ಮ ನಿರೀಕ್ಷೆಯಂತೆ ಕಳೆದ ಹಲವಾರು ವರ್ಷಗಳಿಂದ ತಾವು ಮೊನ್ನೆ ಕೂಡ ಕಳೆದ ಒಂದು 20 ದಿವಸಗಳ ಹಿಂದೆ ಶಾಸಕರು ಆಗಮಿಸಿದಾಗ ತಾವೆಲ್ಲ ತುಂಬಾ ಇದು ಮಾಡಿ ಶಾಸಕರ ಮೇಲೆ ಒತ್ತಾಯ ಹಾಕಿ ಅವ್ರನ್ನ ಇಲ್ಲ ನಮ್ಮ ರಸ್ತೆ ನೋಡಲೇಬೇಕು ನೀವು ಅಂತ ಹೇಳಿ ಬೇರೆ ತುರ್ತು ಕಾರ್ಯ ಇದ್ರೂ ಕೂಡ ಬಿಡದೆ ಅಡ್ಡ ಹಾಕಿ ಕರ್ಕೊಂಡು ಹೋಗಿದ್ದೀರಾ. ನಿಜ ಇದು ತಮ್ಮ ಇಲ್ಲಿವರೆಗೆ ಸೌಲಭ್ಯ ಸಿಗದಿರುವಾಗ ಆ ಸೌಲಭ್ಯ ಬೇಕಂತ ಹೇಳುವಾಗ ಒತ್ತಾಯ ಮಾಡೋದು ಇವತ್ತಿನ ಒಂದು ಜನತಂತ್ರದಲ್ಲಿ ಒಂದು ಉತ್ತಮವಾದ ಒಂದು ವಿಚಾರ. ಅದರಿಂದ ನನಗೇನು ಬೇಸರ ಇಲ್ಲ. ಅವತ್ತು ನೀವು ಮಾಡಿದ ಒಳ್ಳೆಯ ಒಂದು ಕಾರ್ಯವೇ. ಅದಕ್ಕೆ ಸ್ಪಂದನೆ ಕೊಟ್ಟು ಅವತ್ತು ಶಾಸಕರು ಕೂಡ ನಿಮ್ಮ ಅಲ್ಲಿ ಹಾಡಿಯವರೇ ಕೂಡ ಬಂದರು. ಆ ಸಂದರ್ಭದಲ್ಲಿ ನಾವು ಕೂಡ ನೋಡಿದ್ವಿ. ನಿಜವಾಗಿ ತುಂಬಾ ಶೋಚನೀಯವಾದ ಒಂದು ರಸ್ತೆ. ತಾವು ಹೇಳೋದು ನಿಜ. ಈಗಿನ ಕಾಲದಲ್ಲಿ ಮಕ್ಕಳು ಶಾಲೆಗೆ ಹೋಗೋದು, ಕೆಲಸ ಹೋಗ್ಬೇಕಾದ್ರೆ ಮತ್ತೆ ಎಲ್ಲರಿಗೂ ಕೂಡ ಈಗ ವಾಹನ ಸೌಕರ್ಯಗಳು ತಾವು ಕೂಡ ಹಾಡಿಯಲ್ಲಿ ಕೂಡ ಮಾಡ್ಕೊಂಡಿದ್ದೀರಾ ಅಲ್ಲಿ ಹೋಗ್ಲಿಕ್ಕೆ. ಅಂಥದ್ದೆಲ್ಲ ಹೋಗ್ಬೇಕಾದ್ರೆ ಉತ್ತಮವಾದ ದಾರಿಯ ಒಂದು ಅವಶ್ಯಕತೆ ಇದೆ. ಜೊತೆಗೆ ಇದು ಫಾರೆಸ್ಟ್ ಅರಣ್ಯ ಪ್ರದೇಶದ ಹತ್ತಿರ ಇರೋದ್ರಿಂದ ಕೆಲವೊಂದು ಇದು ಕೂಡ ತೊಂದರೆಗಳು ಕೂಡ ಇತ್ತು ರಸ್ತೆಯ ಒಂದು ಕಾಮಗಾರಿಗೆ ಮತ್ತು ಅದಕ್ಕೆ ಇರುವಂತಹ ಒಂದು ಪರ್ಮಿಷನ್ಗೆ ಅದಕ್ಕೆ ಸಿಗಬೇಕಾದ್ರೆ ಅದನ್ನು ಕೂಡ ಎಲ್ಲ ಓಡಾಡಿ ಇವತ್ತು ಮಾನ್ಯ ಶಾಸಕರು ಅದನ್ನು ತಮಗೆ ತಲುಪಿಸಿಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೆಲ್ಲುವ ಹಾಡಿಗಳಿಗೆ ಎಲ್ಲರಿಗೂ ಕೂಡ ಒಂದು ವಿದ್ಯುತ್ ಶಕ್ತಿ ಕಳೆದ ಎಷ್ಟೋ ಹಲವಾರು ವರ್ಷಗಳಿಗೆ ಎಲ್ಲರೂ ಕೂಡ ವಿದ್ಯುತ್ ಶಕ್ತಿಯಲ್ಲಿದ್ರೆ ತಮಗೆಲ್ಲ ವಿದ್ಯುತ್ ಶಕ್ತಿ ಇತ್ತಿಲ್ಲ. ಅದನ್ನು ಕೂಡ ಇವತ್ತೆಲ್ಲ ಹಾಡಿಗಳಲ್ಲಿ ನಾವುಗಳಲ್ಲಿ ಆದಷ್ಟು ಎಲ್ಲ ಅಂತ ಹೇಳೋದಿಲ್ಲ 190ರಷ್ಟು ಆಗಿದೆ ಅಂತ ಹೇಳೋದು ನನ್ನ ಅನಿಸಿಕೆ. ಎಲ್ಲರಿಗೂ ಕೂಡ ಒಂದು ವಿದ್ಯುತ್ಕರಣ ಮಾಡುವಂತ ಕೆಲಸವನ್ನು ಕೂಡ ಮಾನ್ಯ ಶಾಸಕರು ನಾವೆಲ್ಲ ಸೇರಿ ನಮ್ಮ ಸರ್ಕಾರ ಈ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ ಇದು ಹೇಳಲೇಬೇಕು. ಕಳೆದ 25 ವರ್ಷಗಳಿಂದ ಬೇರೆ ಬೇರೆ ಶಾಸಕರುಗಳು ಅದಕ್ಕೆ ಮೊದಲು ಇದ್ರು. ಆದ್ರೆ ಆ ಕಾಲಕ್ಕೂ ಕಳೆದ ಒಂದು 25 ವರ್ಷಗಳಿಂದ 2002ರಿಂದ ಆದಂತಹ ಒಂದು ಅಭಿವೃದ್ಧಿಯ ಒಂದು ಈ ದೇಶದ ಪಂಥದಲ್ಲಿ ತಮ್ಮನ್ನು ಇವತ್ತು ಒಂದು ಕತ್ತಲಲ್ಲಿಟ್ಟಿದ್ರು. ಬರೀ ಮತಕ್ಕಾಗಿ ಮಾತ್ರ ಇದಾಗುವಂತ ಒಂದು ಕಾಲ ಇತ್ತು. ಆದ್ರೆ ಏನು ಕಳೆದ ನಾವು 3 ವರ್ಷಗಳ ಹಿಂದೆ ಬಂದಾಗ ನಮ್ಮ ಸರ್ಕಾರ ಬಂತು. ನಮ್ಮ ಶಾಸಕರು ಬಂದು ಅದಕ್ಕೆ ಮೊದಲು ಕೂಡ ಒಬ್ಬ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತಾ ಇದ್ರು ಆಕಾಂಕ್ಷಿಯಾಗಿ. ಆ ಸಂದರ್ಭಗಳಲ್ಲಿ ಕೊಟ್ಟ ಆಶ್ವಾಸನೆಯಂತೆ ತಮ್ಮೆಲ್ಲ ಒಂದು ಇದನ್ನ ಈಡೇರಿಸಿದ್ದಾರೆ. ಅದರಿಂದ ಅದ್ರ ಜೊತೆಗೆ ಈ ರಸ್ತೆಯನ್ನು ಕೂಡ ಸುಮಾರು 50 ಲಕ್ಷ ರೂಪಾಯಿಯ ಒಂದು ಕಾಮಗಾರಿ ಮತ್ತೊಂದು 25 ಲಕ್ಷ ಇನ್ನೊಂದು ಕಾಮಗಾರಿ ಹಾಕುವ ಮೂಲಕ ಸುಮಾರು 75 ದೊಡ್ಡ ಒಂದು ಮೊತ್ತವನ್ನೇ ನಿಮ್ಮ ಈ ಒಂದು ಸ್ಥಳಕ್ಕೆ ಅವರು ಮೀಸಲಿಟ್ಟು ಸುಮಾರು 2.5 ಕಿಲೋಮೀಟರ್ ಇರುವಂತಹ ಈ ರಸ್ತೆಯನ್ನು ಪೂರ್ಣಗೊಳ್ಳುವಂತಹ ಒಂದು ವ್ಯವಸ್ಥೆ ಕೂಡ ಮಧ್ಯೆ ಮಧ್ಯೆ ಕೆಲವೊಂದು ಕೆಲಸಗಳು ಆಗಿದೆ. ITDP ಅಲ್ಲಿಂದ ಇಲ್ಲಿಂದ ಬಾಕಿ ಎಲ್ಲ ಕೆಲಸ ಪೂರ್ಣಗೊಳಿಸುವಂತ ಕೆಲಸವನ್ನು ಈ ರಸ್ತೆಗಳನ್ನು ಮಾಡಿಕೊಡ್ತೀವಿ.
ಏನ್ ನಿಮ್ಮ ಬೇಜಾರಿತ್ತು ಕಳೆದ ತಿಂಗಳು ನೀವು ಆಡಿದಿತ್ತು ಅದಕ್ಕೆ ಯಾವುದು ಕೂಡ ಬೇಸರ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಬೆಂಬಲ ಎಲ್ಲ ಸಂದರ್ಭಗಳಲ್ಲಿ ಮಾತ್ರ ನಮಗಿರಬೇಕು. ಈ ಸಂದರ್ಭ ವಲಯ ಅಧ್ಯಕ್ಷರಾದ ಚಿಮ್ಮಣಮಾಡ ರವಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕಾಳಿಮಾಡ ಪ್ರಶಾಂತ್, ನಾಲ್ಕೇರಿ ವಲಯ ಅಧ್ಯಕ್ಷರಾದ ತೀತೀರ ಕಟ್ಟಿ ಕಾರ್ಯಪ್ಪ, ಕೆ ಬಾಡಗ ಪಂಚಾಯಿತಿ ಸದಸ್ಯರಾದ ಬೋಪಣ್ಣ, ಡಿಸಿಸಿ ಸದಸ್ಯರು ಹಾಗೂ ಹಿರಿಯರಾದ ನಟರಾಜ್, ಜಿಲ್ಲಾ ವಕ್ತಾರರು ತೆನ್ನೀರ ಮೈನಾ, ಪಕ್ಷದ ಮುಖಂಡರಾದ ವಿಶು, ಮಲ್ಲಪ್ಪನೇರ, ನಿಲ್ಲು ಗಣಪತಿ, ಚಂಗಪ್ಪ, ಮುಕ್ಕಾಟಿರ ಮಧು, ಸ್ಥಳೀಯರಾದ ಸುರೇಶ್, ತಮ್ಮು, ರಘು, ಮಧು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಅವರು ಬುಧವಾರ ನಗರಸಭೆಗೆ ಭೇಟಿ ನೀಡಿ ಹಲವು ಮಾಹಿತಿಗಳನ್ನು ಪಡೆದುಕೊಂಡರು. ಪೌರ ಕಾರ್ಮಿಕರಿಗೆ ವಿತರಿಸಲು ಪೂರೈಕೆಯಾಗಿರುವ ಗಂಬೂಟ್, ಜಾಕೆಟ್, ಗ್ಲೌಸ್, ಸೇಫ್ಟಿ ಹೆಲ್ಮೆಟ್, ಮಾಸ್ಕ್, ಸ್ವೆಟರ್, ಟೋಪಿ, ಲೆದರ್ ಶೂ, ರೈನ್ ಕೋಟ್ ಮತ್ತು ಹೊಲಿಗೆ ಯಂತ್ರ ಮತ್ತಿತರವನ್ನು ಪರಿಶೀಲಿಸಿದ್ರು. ಕೂಡಲೇ ಶಾಸಕರಿಂದ ಪೌರ ಕಾರ್ಮಿಕರಿಗೆ ಪರಿಕರವನ್ನು ವಿತರಿಸುವಂತೆ ಜಿಲ್ಲಾಧಿಕಾರಿಯವರು ನಿರ್ದೇಶನ ನೀಡಿದರು. ಬಳಿಕ ಕೌನ್ಸಿಲ್ ಸಭಾಂಗಣಕ್ಕೆ ತೆರಳಿ ಅಲ್ಲಿ ಮ್ಯಾಟ್ ಬದಲಿಸುವುದು, ಸುಣ್ಣ ಬಣ್ಣ ಬಳಸುವಂತೆ ನಿರ್ದೇಶನ ನೀಡಿದರು. ವಿವಿಧ ಕೆಲಸಗಳಿಗೆ ಸಾರ್ವಜನಿಕರು ನಗರಸಭೆಗೆ ಮನವಿಯನ್ನ ಸಲ್ಲಿಸುತ್ತಾರೆ. ಆ ನಿಟ್ಟಿನಲ್ಲಿ ತಕ್ಷಣವೇ ಸ್ಪಂದಿಸಬೇಕು, ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬಾರದು ಎಂದು ನಿರ್ದೇಶನ ನೀಡಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಇರುವುದರಿಂದ ಸಿಬ್ಬಂದಿಗಳು ಅದರಲ್ಲಿ ನಿಯೋಜಿಸಲಾಗಿದ್ದು, ಪ್ರಗತಿಯ ಬಳಿಕ ನಗರಸಭೆ ಪ್ರತಿನಿತ್ಯ ಕೆಲಸಗಳು ಆಗಲಿವೆ ಎಂದು ಪೌರಾಯುಕ್ತ ಎಚ್ಆರ್ ರಮೇಶ್ ಅವರು ಮಾಹಿತಿಯನ್ನು ನೀಡಿದರು. ನಂತರ ಜಿಲ್ಲಾ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದ ಜಿಲ್ಲಾಧಿಕಾರಿಯವರು ಪ್ರತಿನಿತ್ಯ ಗ್ರಂಥಾಲಯಕ್ಕೆ ಓದುಗರ ಭೇಟಿ ಮತ್ತಿತರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಬಳಿಕ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದ ವಿಭಾಗಕ್ಕೆ ತೆರಳಿ ಮಾಹಿತಿಯನ್ನ ಪಡೆದ ಜಿಲ್ಲಾಧಿಕಾರಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎದುರಿಸುವುದು ಹೇಗೆ, ಪರೀಕ್ಷಾ ಸಿದ್ಧತೆ ಬಗ್ಗೆ ವಿವರಿಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂದರ್ಭದಲ್ಲಿ ನೈಜ ಆದಿವಾಸಿಗಳು, ಕಾರ್ಮಿಕರು ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಬಾರದು. ಆ ನಿಟ್ಟಿನಲ್ಲಿ ಇಲಾಖಾಧಿಕಾರಿಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುವಂತೆ ಎಡಿಸಿ ನಿತಿನ್ ಚಕ್ಕಿ ಅವರು ತಿಳಿಸಿದ್ದಾರೆ. ನಗರದ ಉಪವಿಭಾಗಾಧಿಕಾರಿ ಅವರ ಕಚೇರಿ ಸಭಾಂಗಣದಲ್ಲಿ ಬುಧವಾರ ನಡೆದ ಜೀತ ಕಾರ್ಮಿಕ ಪದ್ಧತಿ ಅಧಿನಿಯಮ 1976 ಅನ್ವಯ ಉಪ ವಿಭಾಗ ಮಟ್ಟದ ಜಾಗೃತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಜೀತ ಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಪ್ರತಿ ತಾಲೂಕಿನಲ್ಲಿ ಕೈಗೊಂಡ ಪ್ರಗತಿ ಪರಿಶೀಲನೆ ಬಗ್ಗೆ ಚರ್ಚೆ ನಡೆಸಲಾಯಿತು. ಜೀತ ಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ವಿವಿಧ ಇಲಾಖೆಗಳ ಸಮನ್ವಯ ಅತ್ಯಗತ್ಯ. ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತೆ ನೋಡಿಕೊಳ್ಳಬೇಕು. ಕಾರ್ಮಿಕರಿಗೆ ಆರೋಗ್ಯ ಶಿಬಿರಗಳು ನಿರಂತರವಾಗಿ ನಡೆಯುವಂತೆ ನೋಡಿಕೊಳ್ಳಬೇಕೆಂದು ಎಡಿಸಿ ಅವರು ತಿಳಿಸಿದರು. ಕಾರ್ಮಿಕರಿಗೆ ಲಭ್ಯವಾಗುವ ಸರ್ಕಾರದ ಯೋಜನೆ ಮತ್ತು ಅನುದಾನವನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಂತೆ ನೋಡಿಕೊಳ್ಳಬೇಕು. ತಿಂಗಳಿಗೊಮ್ಮೆ ಸಂಬಂಧಪಟ್ಟ ಇಲಾಖೆಯಿಂದ ಜಾಗೃತಿ ಕಾರ್ಯಕ್ರಮ ನಡೆಸಿ ಈ ಬಗ್ಗೆ ಮುಂಬರುವ ಸಭೆಯಲ್ಲಿ ವರದಿಯನ್ನು ನೀಡಬೇಕು. ಅಧಿಕಾರಿಗಳು ವಾಸ್ತವತೆ ಅರ್ಥ ಮಾಡಿಕೊಂಡು ಕಾರ್ಯನಿರ್ವಹಿಸಬೇಕೆಂದು ಉಪ ವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರು ಸೂಚನೆ ನೀಡಿದರು. ಇತ್ತೀಚೆಗೆ ಅಗಲಿದ ಸಂಗೀತ ವಿಶಾರದೆ ಎಸ್ ಜಾನಕಿ ಅವರಿಗೆ ಸಮರ್ಥ ಕನ್ನಡಿಗರು ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ತಮ್ಮ ಅಮೋಘ ಕಂಠಸಿರಿಯಿಂದ ಭಾರತೀಯ ಸಿನಿಮಾ ರಂಗವನ್ನು ಸುವರ್ಣ ಯುಗವನ್ನಾಗಿಸಿದ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡುವ ಮೂಲಕ ಸಂಗೀತ ಲೋಕಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ ಗಾನಕೋಗಿಲೆ ಭೌತಿಕವಾಗಿ ನಮ್ಮಿಂದ ದೂರವಾದರೂ ಅವರ ಸಾಧನೆ ಚಿರಸ್ಥಾಯಿಯಾಗಿ ಉಳ್ಕೊಂಡಿದೆ ಎಂದು ಸಮರ್ಥ ಕನ್ನಡಿಗರು ಜಿಲ್ಲಾ ಪ್ರಧಾನ ಸಂಚಾಲಕಿ ಸಾಹಿತಿ ಜಯಲಕ್ಷ್ಮಿ ಹೇಳಿದರು. ಸಮರ್ಥ ಕನ್ನಡಿಗರು ಬಳಗದ ಸೌಮ್ಯ ಭಟ್, ಪವಿತ್ರ, ಅನಿತಾ, ಅಂಬಿಕಾ, ಶ್ರೀಲತಾ ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿ ನಗರದ ಇತಿಹಾಸ ಪ್ರಸಿದ್ಧ ಕೋಟೆ ಮಹಾಗಣಪತಿ ದಸರಾ ಮಂಟಪ ಸಮಿತಿ ಸುವರ್ಣ ಸಂಭ್ರಮದಲ್ಲಿದೆ. 50ನೇ ವರ್ಷದ ಮಂಟಪ ಸಮಿತಿ ಅಧ್ಯಕ್ಷರಾಗಿ ಯುವ ಉದ್ಯಮಿ, ಚಲನಚಿತ್ರ ನಿರ್ಮಾಪಕ ಹಾಗೂ ಸಮಾಜ ಸೇವಕ ಅವರೇ ಮಾದಂಡ ಶರಣ್ ಪೂಣಚ್ಚ ಆಯ್ಕೆಗೊಂಡಿದ್ದಾರೆ. ಸುವರ್ಣ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮ ಹಾಗೂ ಸಾಮಾಜಿಕ ಕಳಕಳಿಯ ಚಟುವಟಿಕೆಗಳನ್ನು ನಡೆಸಲು ಆಚರಣಾ ಸಮಿತಿಯನ್ನು ರಚನೆ ಮಾಡಲಾಯಿತು. ಈ ಸಮಿತಿಯ ಅಧ್ಯಕ್ಷರಾಗಿ ಹಿರಿಯರಾದ ವಿಪಿ ಸತೀಶ್ ಭಟ್, ಎಂಜಿ ರಘುನಾಥರಾವ್ ಹಾಗೂ ಸತ್ಯನಾರಾಯಣ ರಾವ್ ನೇಮಕಗೊಂಡರು. ಕಾರ್ಯಕಾರಿಣಿ ಸಮಿತಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. 50ನೇ ವರ್ಷದ ಪ್ರಯುಕ್ತ ಅದ್ದೂರಿ ಹಾಗೂ ಅರ್ಥಗರ್ಭಿತ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಮಿತಿ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಯಿತು.
ಕೊಡಗು ಜಿಲ್ಲಾ ಅಗ್ನಿಶಾಮಕ ಇಲಾಖೆ ವತಿಯಿಂದ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸಹಯೋಗದಲ್ಲಿ ನಗರದ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಅಗ್ನಿ ಅವಘಡ ತಪ್ಪಿಸುವಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಜಾಗೃತಿಯ ಅಣಕು ಪ್ರದರ್ಶನ ಬುಧವಾರ ನಡೆಯಿತು. ಬೆಂಕಿ ಸಂಭವಿಸಿದಲ್ಲಿ ನಂದಿಸುವುದು ಹೇಗೆ, 101 ಅಥವಾ 112ಕ್ಕೆ ತಕ್ಷಣವೇ ಕರೆ ಮಾಡಿ ಮಾಹಿತಿಯನ್ನು ನೀಡೋದು, ಅವಘಡಕ್ಕೆ ತುತ್ತಾದವರನ್ನ ಹೊರಗಡೆಗೆ ತಂದು ಪ್ರಥಮ ಚಿಕಿತ್ಸೆ ನೀಡೋದು, ಹೆಚ್ಚಿನ ತೊಂದರೆಗೆ ಸಿಲುಕಿದವರನ್ನ ಆಸ್ಪತ್ರೆಗೆ ಸಾಗಿಸುವುದು, ಇದಕ್ಕೂ ಮೊದಲು ಪ್ರಥಮ ಚಿಕಿತ್ಸೆಯನ್ನು ನೀಡಿ ಉಪಚರಿಸುವುದು ಮತ್ತಿತರ ಬಗ್ಗೆ ಅಗ್ನಿಶಾಮಕ ಗೃಹ ರಕ್ಷಕ ದಳದ ಅಧಿಕಾರಿಗಳು ಮತ್ತು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವೈದ್ಯರು ಅಣಕು ಪ್ರದರ್ಶನದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಚಂದ್ರಶೇಖರ ಭಂಡಾರಿಯವರು, ಯಾವುದೇ ಸಂದರ್ಭದಲ್ಲಿ ಕಟ್ಟಡ ಅಥವಾ ಇತರೆ ಕಡೆಗಳಲ್ಲಿ ಅಗ್ನಿ ಕಾಣಿಸಿಕೊಂಡಲ್ಲಿ ಪ್ರಥಮವಾಗಿ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು, ಜೊತೆಗೆ ಅಗ್ನಿಶಾಮಕ ಇಲಾಖೆಗೆ ತಕ್ಷಣವೇ ಕರೆ ಮಾಡಿ ಅಗ್ನಿ ಅವಘಡ ತಪ್ಪಿಸುವಲ್ಲಿ ವಹಿಸಬೇಕಾದ ಎಚ್ಚರಿಕೆ ಕುರಿತು ಮಾಹಿತಿಯನ್ನು ನೀಡಿದರು. ಮೈಸೂರು ದೇಸಿರಂಗ ಸಾಂಸ್ಕೃತಿಕ ಸಂಸ್ಥೆ ಇವರು ವಿಚಾರವಾದಿ ಪ್ರೊಫೆಸರ್ ಕೆ ರಾಮದಾಸ್ ಅವರ ನೆನಪಿನಲ್ಲಿ ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ವೈಚಾರಿಕ ಲೇಖನ ಸ್ಪರ್ಧೆಯಲ್ಲಿ ಮಡಿಕೇರಿ ತಾಲೂಕಿನ ಮದೆ ಮಹೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸಿದ್ದರಾಜು ಬೆಳ್ಳಯ್ಯ ಅವರು ಪಾಲ್ಗೊಂಡು ದ್ವಿತೀಯ ಬಹುಮಾನ ಮತ್ತು ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಕರಿಕೆ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಭಾಗಮಂಡಲ ಪೊಲೀಸ್ ಠಾಣೆಯ ಎಎಸ್ಐ ರಮೇಶ್ ಅವರ ನೇತೃತ್ವದಲ್ಲಿ ಕರಿಕೆ ಠಾಣಾ ಪೊಲೀಸರು ಮತ್ತು ಸಾರ್ವಜನಿಕರ ಸಭೆ ನಡೆಯಿತು. ಸಭೆಯಲ್ಲಿ ಕರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಹನ ಚಾಲಕರು, ಈ ಭಾಗದ ಸಮಾಜ ಸೇವಕರು, ಹೆಲ್ಪ್ ಲೈನ್ ಸಂಸ್ಥಾಪಕರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಆಟೋ ಚಾಲಕರು ಮತ್ತು ಸಾರ್ವಜನಿಕರು ಗಮನಿಸಬೇಕಾದ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಈಗಿನ ಡಿಜಿಟಲ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಹಾಗೂ ಇನ್ನಿತರ ಡಿಜಿಟಲ್ ಮಾಧ್ಯಮಗಳ ಮೂಲಕ ನಡೆಯುವ ಸೈಬರ್ ವಂಚನೆ, ವಾಹನ ಸಂಚಾರ ನಿಯಮಗಳ ಕುರಿತು ಅರಿವು ಮೂಡಿಸಲಾಯಿತು. ಈಗಿನ ಯುವ ಸಮುದಾಯ ಸ್ಥಳೀಯ ಸಮಾಜದಲ್ಲಿ ಸ್ಥಳೀಯ ಜನರೊಂದಿಗೆ ಹೇಗೆ ವರ್ತಿಸುತ್ತಾರೆ, ಮಾದಕ ವಸ್ತುಗಳು ಕರಿಕೆ ಗ್ರಾಮದಲ್ಲಿ ವಿತರಣೆ ನಡೀತಾ ಇದೆಯೇ ಅಥವಾ ಇತರೆ ಅನೈತಿಕ ಚಟುವಟಿಕೆಗಳು ಗ್ರಾಮದಲ್ಲಿ ನಡೀತಾ ಇದೆಯೇ ಎಂಬುದರ ಕುರಿತು ಸ್ಥಳೀಯರಿಂದ ಮಾಹಿತಿಯನ್ನು ಪಡೆಯಲಾಯಿತು. ಈ ರೀತಿಯ ಮಾಹಿತಿಗಳು ದೊರೆತರೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವಂತೆ ಮನವಿ ಮಾಡಿದರು. ಕೊಡಗು ಚಾನಲ್ ನ್ಯೂಸ್, ಶಿವಗಿರಿ ರಾಜೇಶ್, ಕರಿಕೆ. ನೀವು ಬಿಡಬಾರ್ದು, ನೀವು ಚಾನಲ್ ಇದ್ರು ಚಿತ್ರಕಾಯ ಚಾನಲ್ ಇದ್ರು ಬಿಡಬೇಡಿ. ಅವ್ರು ಏನು ನಿಮಗೆ ಚೊರೆ ಮಾಡೋದು ನಮಗೆ ಫೋನ್ ಮಾಡಿ ಯಾಕಂದ್ರೆ ಅವ್ರು ಓಡ್ತಿರೋ ನಿಮ್ಮ ಊರಿಗಾಗಿ ಕೊಡಗು ಜಿಲ್ಲಾ ಪೊಲೀಸರು 2026ನೇ ಸಾಲಿನಲ್ಲಿ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಸುಮಾರು 36.807 ಕೆಜಿ ಗಾಂಜಾ ಮತ್ತು 18 ಗ್ರಾಂ MDMA ಸೇರಿದಂತೆ ಒಟ್ಟು 20,20,350 ರೂಪಾಯಿ ಮೊತ್ತದ ವಿವಿಧ ಮಾದಕ ವಸ್ತುಗಳನ್ನು ಮೈಸೂರಿನ GIBS ಘಟಕದಲ್ಲಿ ನಿಯಮಾನುಸಾರ ನಾಶಪಡಿಸಲಾಯಿತು. ಆಹಾರ ಅರಸಿ ಬಂದ ಕಾಡಾನೆಗಳ ಹಿಂಡಿನಲ್ಲಿದ್ದ ಮರಿಯಾನೆಯೊಂದು ದಾರಿ ತಪ್ಪಿ ಸೆಪ್ಟಿಕ್ ಟ್ಯಾಂಕ್ಗೆ ಬಿದ್ದ ಘಟನೆ ನೆಲ್ಲಿಹುದಿಕೇರಿ ವ್ಯಾಪ್ತಿಯ 40 ಎಕರೆಯಲ್ಲಿ ನಡೆದಿದೆ. ಕಾಡಾನೆಗಳ ಗುಂಪಿನಲ್ಲಿದ್ದ ಮರಿಯೊಂದು ನಿರ್ಮಾಣ ಹಂತದಲ್ಲಿರುವ ಹಿಂಗುಗುಂಡಿಗೆ ಬಿದ್ದಿದೆ. ಮಂಗಳವಾರ ರಾತ್ರಿ 7:30ರ ಸುಮಾರಿಗೆ ಘಟನೆ ನಡೆದಿದ್ದು, ಗುಂಡಿಯಿಂದ ಮೇಲಕ್ಕೇರಲು ಮರಿಯಾನೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಹರಸಾಹಸ ಪಟ್ಟಿದೆ. ಕೂಡಲೇ ಅರಣ್ಯ ಇಲಾಖೆಗೆ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ತಲುಪುವ ಮುನ್ನವೇ ತಾಯಿ ಆನೆಯ ಸಹಾಯದಿಂದ ಗುಂಡಿಯಿಂದ ಮೇಲೇರಿದ ಮರಿಯಾನೆ ಗುಂಪಿನೊಂದಿಗೆ ಕಾಡಿನತ್ತ ಸಾಗಿದೆ. ಕುಶಾಲನಗರ ವಲಯ ಮೀನುಕೊಲ್ಲಿ ವಿಭಾಗದ DRFO ಸಚಿನ್ ನಿಂಬಾಳ್ಕರ್, ಅರಣ್ಯ ವೀಕ್ಷಕರಾದ ಜಗದೀಶ್, ತಿಲಕ್, ಸತೀಶ್, ಆಶಿಕ್ ಸೇರಿದಂತೆ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ವತಿಯಿಂದ ಸಮಿತಿಯ ಕೊಡಗು ಜಿಲ್ಲಾ ಕಾರ್ಯದರ್ಶಿ ಹಾಗೂ ಕುಂದಲ್ಪಾಡಿ ಪೆರಾಜೆ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಕುಮಾರ್ NS ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬೆಂಗಳೂರಿನಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಏರ್ಪಡಿಸಿದ್ದ ವಿವಿಧ ಲೇಖಕರ 6 ಪುಸ್ತಕಗಳ ಬಿಡುಗಡೆ ಸಮಾರಂಭದಲ್ಲಿ ಕುಮಾರ್ NS ಅವರನ್ನು ಸನ್ಮಾನ ಮಾಡಲಾಯಿತು. ಸಮಿತಿಯಲ್ಲಿ ಕುಮಾರ್ ಅವರು ಸಲ್ಲಿಸಿದ ಅತ್ಯುತ್ತಮ ಸೇವೆ ಮತ್ತು ಅತಿ ಹೆಚ್ಚು ಸದಸ್ಯತ್ವ ಮಾಡಿದ ಕಾರಣಕ್ಕಾಗಿ ಗೌರವಿಸಲಾಯಿತು.